ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನೀವು ಹಿಂದಿನ ಸಂಚಿಕೆಯಲ್ಲಿ ಕಪಿಲಪುರಿ ಕ್ರಾಸ್ ಭಾಗ 7 ನೋಡಿದ್ರಿ. ಇಲ್ಲಿ ಅದೇ ಕತೆ ಮುಂದುವರಿಯುವುದು. ಕತೆ ಬಂದ್ಬಿಟ್ಟು ಕಪಿಲಪುರಿ ಕ್ರಾಸ್ ಭಾಗ 8 ಅಂತ. ಕತೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಮನೆ ಒಳಗೆ ಬಂದ ರವಿ ದಿನಕರ್ನನ್ನು ಕರೆದ. ಅವನು ಇನ್ನೂ ಬಂದಿಲ್ಲಪ್ಪ ಅಂತ ದಿನಕರ್ನ ತಾಯಿ ಸೀತಾರ ಉತ್ತರ ಕೇಳಿ ಒಂದ್ಸಲ ಜರ್ಜಿತನಾಗಿ ನಿಂತು ಬಿಡ್ತಾನೆ ರವಿ. ಅರೆ, ಈಗ ತಾನೇ ಮನೆಯೊಳಗೆ ಇರುತ್ತೇನೆ ಅಂತ ಒಳಗೆ ಹೋಗಿದ್ದಾನೆ. ನನ್ನ ಜೊತೆಯೇ ಬಂದಿದ್ದಾನೆ. ನಾನು ಒಂದು ಕಾಲ್ ಮಾತನಾಡಿ ಬಂದಿದ್ದು ಅಷ್ಟೇ. ಇವನು ನಿಜವಾಗಿಯೂ ಬಂದಿಲ್ಲವೇ? ಇದೊಳ್ಳೆ ತಲೆನೋವಾಯ್ತಲ್ಲ. ಈಗ ದೆವ್ವ ಆಗಿರುವುದು ಗೌರಿಯೋ ದಿನಕರವೋ? ಅಯ್ಯೋ ದೇವರೇ, ನನ್ನ ತಲೆ ಕೆಟ್ಟು ಹೋಗ್ತಿದೆ. ಇದೆಂಥ ವಿಚಿತ್ರ ಸಂಗತಿ ಅಂತ ಹೇಳ್ತಾನೆ. ನಾನೆಂದು ಇಂತಹ ಘಟನೆಯನ್ನು ನೋಡಲೇ ಇಲ್ಲ ನನ್ನ ಜೀವನದಲ್ಲಿ ಅಂತ ಯೋಚಿಸುತ್ತಾ ನಿಂತುಬಿಟ್ಟ ರವಿ. ದಿನಕರ್ನ ತಾಯಿ ಬಂದು, ಏನಪ್ಪ, ಯಾಕೆ ಹಾಗೆ ನಿಂತೆ, ಏನಾಯಿತು ಅಂದರು. ಏನಿಲ್ಲ ಆಂಟಿ, ದಿನಕರ್ ನನ್ನ ಜೊತೆನೇ ಬಂದ. ನಾನು ಕಾಲ್ ಮಾತಾಡುತ್ತಾ ಹೊರಗೆ ನಿಂತಿದ್ದೆ. ಅವನು ಒಳಗೆ ಇರುತ್ತೇನೆ ಅಂತ ಒಳಗೆ ಹೋದ. ಆದರೆ ನೀವು ನೋಡಿದರೆ ಬಂದೇ ಇಲ್ಲ ಅಂತೀರಾ ಅಂದ. ಅಯ್ಯೋ, ನಿಮಗೆಲ್ಲೋ ಭ್ರಮೆ, ಅವನೆಲ್ಲಿ ಬಂದ ಅಂತ ಹೇಳ್ತಾಳೆ ದಿನಕರ್ನ ತಾಯಿ. ಅಯ್ಯೋ, ನನಗೆ ಏನಾದರೂ ಆಗಿದೆಯಾ? ಇಲ್ಲೇ ಏನೋ ವಿಚಿತ್ರ ಇದೆಯಾ? ನನಗೆ ಮಾತ್ರ ಯಾಕೆ ಈ ಥರ ಅನುಭವ ಆಗ್ತಿದೆ? ದೇವರೇ ಕಾಪಾಡು ಅಂತ ಬೇಡುತ್ತಾ ಮನೆಯಿಂದ ಹೊರಗೆ ಬರ್ತಾನೆ. ಅಷ್ಟರಲ್ಲೇ ದಿನಕರ್ ಮನೆ ಕಡೆ ಬಂದು, ಅರೆ ದಿನಕರ್ ನೀನು ಅಂದ ರವಿ. ಹೌದು ನಾನೇ, ಯಾಕೆ ಅಂದ ದಿನಕರ್. ಅಲ್ಲ, ನೀನು ಈಗ ಬಂದಿದ್ಯಾ ಅಂದ ರವಿ. ಅಯ್ಯೋ, ಯಾಕೋ ಒಂಥರ ಮಾತಾಡ್ತಿ? ನಾನು ಚೆನ್ನಪ್ಪ ಅವರ ಮನೆಗೆ ಹೋಗಿದ್ದೆ, ಈಗಲೇ ಬಂದೆ, ಈಗ ತಾನೇ ಬಂದೆ, ಯಾಕೆ ಅಂದ. ಅಲ್ಲ, ನೀನು ತೋಟಕ್ಕೆ ಬಂದಿಲ್ಲವೇ ಅಂತ ಕೇಳ್ತಾನೆ ರವಿ. ಯಾವ ತೋಟ, ಏನ್ ಕತೆ ಅಂತ ಕೇಳ್ತಾನೆ ದಿನಕರ್. ದಿನಕರ್, ನೀನು ನಿಜವಾದ ದಿನಕರ್ನೇ ತಾನೆ ಅಂದ ರವಿ. ಅಯ್ಯೋ, ನಿನ್ಗೇನು ಅನುಮಾನ? ನಿನ್ಗೇನು ಆಗಿದೆ? ಒಂಥರ ಮಾತಾಡ್ತಾ ಇದೆಯಲ್ಲ ಅಂದ ದಿನಕರ್. ಅಲ್ಲ ದಿನಕರ್, ನಿನ್ನೆ ರಾತ್ರಿ ನಡೆದ ಘಟನೆ ಹೇಳಿದ್ದೆ ತಾನೆ? ನೀನು ಒಂದು ಪಾಳು ಮನೆ ಹತ್ತಿರದಿಂದ ಕರ್ಕೊಂಡು ಬಂದೆ ಅಂತ. ಹಾ ಹೇಳಿದ್ದೆ. ಬೆಳಿಗ್ಗೆ ನಾನು ಹೇಳಿಲ್ವಾ ನಾನು ಬಂದಿಲ್ಲ ಅಂತ? ಮತ್ತೆ ಏನಾಯ್ತು ಅಂದ ದಿನಕರ್. ಅಯ್ಯೋ, ಸ್ವಲ್ಪ ಮುಂಚೆ ತೋಟಕ್ಕೆ ಹೋಗಿದ್ದೆ. ಅಲ್ಲಿ ಗೌರಿನ ನೋಡಿದೆ. ನೋಡಿ ಅವಳನ್ನು ಹಿಂಬಾಲಿಸಿದೆ. ಆದರೆ ಅವಳು ಸಿಗ್ಲಿಲ್ಲ. ಆದರೆ ತೋಟದಲ್ಲಿ ನೀನು ಬಂದೆ. ಒಟ್ಟಿಗೆ ಮಾತನಾಡುತ್ತಾ ಮನೆಯವರೆಗೂ ಬಂದೆ. ನೀನು ಒಳಗೆ ಹೋದೆ. ನಾನು ಫೋನ್ನಲ್ಲಿ ಮಾತನಾಡಿ ಹೊರಗೆ ಇದ್ದೆ. ಆದರೆ ಈಗ ಒಳಗೆ ಹೋಗಿ ನಿಮ್ಮ ಅಮ್ಮನನ್ನು ಕೇಳಿದರೆ ಅವನು ಬಂದಿಲ್ಲ ಅಂತ ಹೇಳಿದರು. ಅದೇ ಯೋಚಿಸುತ್ತಾ ಹೊರಗೆ ಬಂದೆ. ನೋಡಿದ್ರೆ ನೀನು ಈಗ ಬಂದೀಯಾ ಅಂತಿದ್ಯಾ ಅಂತ ಹೇಳ್ತಾನೆ ರವಿ. ಅಯ್ಯೋ, ನನಗೆ ತಲೆ ಕೆಟ್ಟು ಹೋಗ್ತಿದೆ. ಇದೆಂಥ ವಿಚಿತ್ರ ಊರು. ನಿಜವಾದ ಮನುಷ್ಯರು ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಅಂದ ರವಿ. ರವಿ, ಹಾಗೆ ನೀನು ನಿಜವಾದ ದಿನಕರನೋ ಇಲ್ವೋ ದೆವ್ವನೋ ಅಂತ ಕೇಳ್ತಾನೆ ರವಿ. ಹಾ, ಹೇ ಇಲ್ಲಪ್ಪ, ನಿಜವಾದ ದಿನಕರನ್ನೇ ನಾನು. ಹೇಳಿಲ್ವಾ ಈ ಥರ ಊರಿನಲ್ಲಿ ಸಿಕ್ಕಾಪಟ್ಟೆ ಮೋಹಿನಿ ತೊಂದರೆ ಇದೆ ಅಂತ? ತುಂಬ ಜನ ಹೆದರಿದ್ದಾರೆ. ಆದರೆ ನಿನಗೆ ಯಾಕೋ ಇಷ್ಟು ಕಾಡ್ತಿದೆ ಗೊತ್ತಾಗ್ತಿಲ್ಲ ಅಂದ ದಿನಕರ್. ಅಯ್ಯೋ ಏನೋಪ್ಪ ನಿಮ್ಮೂರು, ಅಯ್ಯೋ ಸಾಕಪ್ಪ ಸಾಕು ಅನ್ನುವ ಹಾಗೆ ಆಗಿದೆ ಅಂದ ರವಿ. ಬಾ, ಸುಸ್ತಾಗಿದೆ, ಕುಳಿತು ಮಾತನಾಡೋಣ ಅಂತ ದಿನಕರ್ ಇಬ್ರು ಹೋಗಿ ಕುಳಿತರು. ದಿನಕರ್, ಹಾಗೆ ನಾನು ಇನ್ನೊಂದು ವಿಷಯ ಹೇಳಬೇಕು ನಿನಗೆ ಅಂದ ರವಿ. ಏನಪ್ಪ ಅದು ಅಂದ ದಿನಕರ್. ಏನಿಲ್ಲ, ನಾಳೆ ನನ್ನ ಫ್ರೆಂಡ್ ಒಬ್ಬ ಬರುತ್ತಿದ್ದಾನೆ. ಇಲ್ಲಿ ಏನು ಪರವಾಗಿಲ್ಲ ತಾನೇ ಅಂದ ರವಿ. ಹೇ ಇಲ್ಲಪ್ಪ, ಏನು ತೊಂದರೆ ಇಲ್ಲ, ಬರಲಿ ಅಂದ. ಏನು ಬರುತ್ತಿರುವುದು ಅಂತ ಕೇಳ್ತಾನೆ ದಿನಕರ್. ಏನಿಲ್ಲ, ಅವನಿಗೆ ಸ್ವಲ್ಪ ದಿನ ರಜಾ ಇದೆ, ಹಾಗೆ ಎಲ್ಲಾದರೂ ಸುತ್ತೋಣ ಅಂತ ಹೇಳಿದ. ನಾನು ಇಲ್ಲಿದ್ದೀನಿ ಅಂತ ಅವನಿಗೆ ಗೊತ್ತಾಗಿದ್ದೆ, ಅದಕ್ಕೆ ಬರುತ್ತೇನೆ ಅಂತ ಹೇಳಿದ್ದಾನೆ ಅಂದ. ಅವನಿಗೂ ಈ ದೆವ್ವ ಮೋಹಿನಿ ವಿಷಯ ಅಂದರೆ ಒಂಥರ ಇಷ್ಟ. ಅವನಿಗೆ ಹೀಗಿದೆಯಲ್ಲ ಇಷ್ಟ ಅಂದ ರವಿ. ನೋಡು ರವಿ, ನೀನು ಎಷ್ಟು ದಿನ ಬೇಕಾದರೂ ಇರು, ಆದರೆ ಮೋಹಿನಿ ಸುದ್ದಿಗೆ ಹೋಗಬೇಡ. ಮತ್ತೆ ನಿನಗೆ ತೊಂದರೆ. ಈಗ ನಡೆದದ್ದು ನೋಡಿಲ್ಲವೇ? ನಮ್ಮ ತಂದೆಗೆ ವಿಷಯ ಗೊತ್ತಾದರೆ ಇನ್ನೂ ಬೈತಾರೆ ಅಂದ ದಿನಕರ್. ಸರಿನಪ್ಪ, ನಾವೇನು ಮಾಡುವುದಿಲ್ಲ, ಹಾಗೆ ಒಂದೆರಡು ದಿನ ಇದ್ದು ಹೋಗ್ತೀವಿ ಅಂದ ರವಿ. ಹಾ ಸರಿ ಅಂದ ದಿನಕರ್. ಹಾಗೆ ಮಧ್ಯಾಹ್ನ ಊಟದ ಸಮಯ ಆಗಿತ್ತು. ಒಳಗಿನಿಂದ ದಿನಕರ್ನ ತಾಯಿ ಊಟಕ್ಕೆ ಕರೆದ್ರು. ಇಬ್ರು ಒಳಗೆ ಊಟಕ್ಕೆ ತೆರಳಿದರು. ರವಿಗೆ ಈ ಊರು ಒಳ್ಳೆ ವಿಚಿತ್ರವಾಗಿದೆ ಅನಿಸ್ತಿತ್ತು. ಊಟ ಮುಗಿಸಿ ಹಾಗೆ ಸುಮ್ಮನೆ ಹೊರಗಡೆ ಕುಳಿತಿದ್ರು. ಅಷ್ಟರಲ್ಲೇ ರವಿ ಫೋನ್ ರಿಂಗ್ ಆಯಿತು.
ಹೆಲೋ ಹೇಳು ಅಭಯ್ ಅಂದ. ಏನಿಲ್ಲ ರವಿ, ನಾನು ಇವತ್ತು ರಾತ್ರಿಯೇ ಕವಿಲಪುರಿ ಕ್ರಾಸ್ಗೆ ಬರ್ತಾ ಇದ್ದೀನಿ. ನೀನು ರಾತ್ರಿ ಅಲ್ಲಿಗೆ ಬಂದ್ಬಿಡು. ನನಗೆ ನಿನ್ನ ಫ್ರೆಂಡ್ ಮನೆ ದಾರಿ ಗೊತ್ತಿಲ್ಲ ಅಂದ ಅಭಯ್. ಹೇ, ಏನ್ ಹೇಳ್ತಾ ಇದೀಯಾ? ಇವತ್ತು ರಾತ್ರಿ ಅದು ಲಾಸ್ಟ್ ಬಸ್ಗೆ ಬರ್ತಾ ಇದೆಯಾ? ಬೇಡ ಬೇಡ, ಬೆಳಿಗ್ಗೆ ಬಾ ಅಂದ ರವಿ. ಹೇ ಇಲ್ಲಪ್ಪ, ನನಗೆ ಅಷ್ಟೆಲ್ಲ ಸಮಯ ಇಲ್ಲ. ನಾನು ಇವತ್ತೇ ಬರ್ತಾ ಇದ್ದೀನಿ ಅಷ್ಟೇ. ರಾತ್ರಿ ನೀನು ಕವಿಲಪುರಿ ಕ್ರಾಸ್ಗೆ ನನ್ನನ್ನು ಕರೆದುಕೊಂಡು ಹೋಗೋಕೆ ಬರ್ತಾ ಇದೆಯಾ ಅಷ್ಟೇ ಅಂತ ಹೇಳ್ತಾನೆ ಅಭಯ್. ಹೇಳಿ ಫೋನ್ ಕಟ್ ಮಾಡ್ತಾನೆ. ಇದೊಳ್ಳೆ ಪಜಿತಿ ಆಯ್ತಲ್ಲ. ಊರಿನ ತುಂಬ ಮೋಹಿನಿ ಕಾಟ. ಮನುಷ್ಯರು ಯಾರು ದೆವ್ವ ಯಾರು ಅಂತಾನೆ ಗೊತ್ತಾಗುವುದಿಲ್ಲ. ಅಂದ್ರೆ ಮಧ್ಯ ಇವನೇ ನೋಡಿದ್ರೆ ಲಾಸ್ಟ್ ಬಸ್ಗೆ ಬಂದು ಇಳಿತೀನಿ ಅಂತ ಇದ್ದಾನೆ. ಅಯ್ಯೋ, ಏನ್ ಮಾಡುವುದು ಅಂತ ಯೋಚಿಸ್ತಿದ್ದ ರವಿ. ಏನಾಯ್ತು? ಯಾರ್ ಫೋನ್ ಅದು ಅಂದ ದಿನಕರ್. ಹೇ, ಆಗ ಹೇಳಿದ್ನಲ್ಲಪ್ಪ, ಅದೇ ನನ್ನ ಫ್ರೆಂಡ್ ನಾಳೆ ಬರ್ತಾ ಇದ್ದೀನಿ ಅಂತ ಹೇಳಿದ್ದ. ಅದೇ ನನ್ನ ಫ್ರೆಂಡ್ ಒಬ್ಬ ನಾಳೆ ಬರ್ತಾ ಇದ್ದಾನೆ ಅಂತ ಅವನ ಫೋನ್ ಈಗ ಹೇಳಿದ. ಅವನು ಇವತ್ತೇ ರಾತ್ರಿ ಲಾಸ್ಟ್ ಬಸ್ಗೆ ಬರ್ತಾನಂತೆ. ನಾನು ಅವನನ್ನು ಕರೆದುಕೊಂಡು ಹೋಗೋಕೆ ಕವಿಲಪುರಿ ಕ್ರಾಸ್ ಹತ್ರ ಬರ್ಬೇಕಂತೆ ಅಂದ ರವಿ. ಅಯ್ಯೋ, ಅವನಿಗೇನು ತಲೆ ಕೆಟ್ಟಿದೆಯಾ? ನಿನ್ಗೆ ಏನಾಯ್ತು ಅಂತ ಗೊತ್ತಿದೆ ತಾನೇ? ಫೋನ್ ಮಾಡಿ ನಾಳೆ ಬರೋಕೆ ಹೇಳು ಅಂದ ದಿನಕರ್. ಇಲ್ಲ ದಿನಕರ್, ನಾನು ಹೇಳಿದೆ, ಆದ್ರೆ ನನ್ನ ಮಾತು ಕೇಳಿಲ್ಲ ಅವನು. ಬಸ್ ಹತ್ತಿ ಆಗಿದೆ ಅಂದ ರವಿ. ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಯ್ತಲ್ಲ. ನಾವು ರಾತ್ರಿ ಅಲ್ಲಿಗೆ ಹೋಗೋದಾ? ದೇವ್ರೆ, ನಾನ್ ಬರಲ್ಲ ಅಂದ ದಿನಕರ್. ನೀನು ಬರ್ದಿದ್ರೆ ನಾನು ಹೋಗ್ಲೇಬೇಕು ಅಂದ ರವಿ. ಹೇ, ನೀನೊಬ್ನೇ ಹೋಗೋದು ಬೇಡ ಅಂದ ದಿನಕರ್. ಮತ್ತೆ ನಾನು ಏನ್ ಮಾಡುವ ಪರಿಸ್ಥಿತಿಯಲ್ಲೂ ಇಲ್ಲ ಅಂದ ರವಿ. ಅಯ್ಯೋ, ಮನೆಯಲ್ಲಿ ಹೇಳಿದ್ರೆ ಖಂಡಿತ ಹೋಗಲು ಬಿಡುವುದಿಲ್ಲ. ಇನ್ನೇನು ಮಾಡುವುದು? ನಾನು ಬರ್ತೀನಿ ಜೊತೆಗೆ, ದೇವ್ರೇ ಕಾಪಾಡಬೇಕು ಅಂದ ದಿನಕರ್. ರಾತ್ರಿ 10:30 ಮೇಲೆ ಹೋಗೋಣ. ಮನೆಯಲ್ಲಿ ಹೇಳುವುದು ಬೇಡ. ಇಬ್ರು ಹೊರಗೆ ಮಲಗಿರೋಣ. ನಿಧಾನಕ್ಕೆ ಹೋಗಿ ಬಂದು ಬಿಡೋಣ. ಅಪ್ಪನಿಗೆ ವಿಷಯ ತಿಳಿಸದೆ ಬಿಡಲ್ಲ ಅಂದ ದಿನಕರ್. ಸರಿ ಅಂದ ರವಿ. ಹಾಗೆ ಹೀಗೆ ಮಾತನಾಡುತ್ತಾ ರಾತ್ರಿ ಆಗುತ್ತೆ. ರಾತ್ರಿ ಊಟ ಮುಗಿಸಿ ಇಬ್ರು ಹೊರಗೆ ಮಲಗ್ತಾರೆ. ದಿನಕರ್ನ ತಂದೆ ತಾಯಿ ಒಳಗೆ ರೂಮ್ ಒಳಗೆ ಹೋಗಿ ಮಲಗಿದ್ರು. ಇಬ್ರು ಹೊರಗೆ ಜಗಲಿಯಲ್ಲಿ ಮಲಗಿದ್ರು. ನಿಧಾನಕ್ಕೆ ರಾತ್ರಿ 10:30ಕ್ಕೆ ಎದ್ದು ಕವಿಲಪುರಿ ಕ್ರಾಸ್ಗೆ ಹೋಗಬೇಕಿತ್ತು ರವಿ ಮತ್ತು ದಿನಕರ್. ರಾತ್ರಿ 10:30 ಆಗುತ್ತಾ ಬರುತ್ತೆ. ರವಿ ಮತ್ತು ದಿನಕರ್ ನಿಧಾನವಾಗಿ ಎದ್ದು ಬಾಗಿಲು ತೆಗೆದು ನಿಧಾನಕ್ಕೆ ಹೊರಟರು. ಇಬ್ಬರು ನಿಧಾನವಾಗಿ ಕವಿಲಪುರ ಕ್ರಾಸ್ ದಾರಿ ಹಿಡಿತಾರೆ. ಇಬ್ಬರ ಕೈಯಲ್ಲೂ ಒಂದೊಂದು ಟಾರ್ಚ್ ಇದೆ. ಇಬ್ಬರು ದಾರಿಯಲ್ಲಿ ಮುಂದೆ ಸಾಗುತ್ತಾ ಪಾಳು ಮನೆ ಎದುರಿಗೆ ಬರ್ತಾರೆ. ಮನೆ ಕಡೆ ನೋಡಿದ್ರು. ಅರೆ, ಮನೆ ಹತ್ತಿರ ಬೆಳಕು ಕಾಣ್ತಿದೆ. ಏನಿದು? ರಾತ್ರಿ ಅದು ಯಾರೋ ಹೋಗದ ಆ ಮನೆಯ ಬಳಿ ಬೆಳಕು ಏನಿರಬಹುದು ಅಂತ ಇಬ್ರು ಸ್ತಬ್ಧವಾಗಿ ನಿಲ್ತಾರೆ. ಏನ್ ಮಾಡುವುದು? ನೋಡೇ ಬಿಡೋಣ ಅಂದ ರವಿ. ಹೇ, ಬೇಡ ಇರು ಅಂದ ದಿನಕರ್ ನಿಧಾನವಾಗಿ. ಇಲ್ಲ, ನೋಡೇ ಬಿಡೋಣ, ಮುಂದೆ ಹೋಗೋಣ ಅಂದ ರವಿ. ಸರಿ ನಡಿ ಅಂತ ಧೈರ್ಯ ತುಂಬಿಕೊಂಡು ದಿನಕರ್ನು ಹೇಳ್ತಾನೆ. ಬೆಳಕು ಕಾಣುವತ್ತ ಇಬ್ರು ನಿಧಾನವಾಗಿ ಹೆಜ್ಜೆ ಇಡ್ತಾರೆ. ಸ್ನೇಹಿತರೆ, ಕತೆ ಮುಂದುವರಿಯುವುದು. ಮುಂದೆ ಏನಾಯ್ತು? ಅಲ್ಲಿ ಮೋಹಿನಿ ಇದ್ರ ಅಥವಾ ಗೌರಿ ಇದ್ರ ಅಥವಾ ಅಲ್ಲಿ ಏನಾದರೂ ರಹಸ್ಯ ಅಡಗಿತ್ತಾ? ಎಲ್ಲವೂ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಮತ್ತೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.